ಆನೆ ದಂತಕ್ಕಾಗಿ ಕಾಡಾನೆಯೊಂದನ್ನು ಹತ್ಯೆಗೈದು ಸುಟ್ಟು ಹಾಕಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ನಗರದ ಸುವರ್ಣ ನಗರದ ಎಂಜಿಎಂ ಫಾರ್ಮ್ ಎಂಬ ಹೆಸರಿನ ಕೇರಳ ಮೂಲದ ಮನೋಜ್ ಎಂಬವರಿಗೆ ಸೇರಿದ ಜಮೀನೊಂದರಲ್ಲಿ ಕಳೆದ 2 ದಿನಗಳ ಹಿಂದೆ ವಿದ್ಯುತ್ ತಂತಿ ಹರಿಸಿ 20 ವರ್ಷದ ಕಾಡಾನೆಯೊಂದನ್ನು ಹತ್ಯೆಗೈಯಲಾಗಿದೆ. ನಂತರ ಆನೆ ಸೊಂಡಿಲನ್ನು ಒಂದು ಕಡೆ ಬಿಸಾಡಿ ದಂತವನ್ನು ಕತ್ತರಿಸಿದ್ದಾರೆ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಆನೆಯನ್ನು ಟ್ರ್ಯಾಕ್ಟರ್ ಸಹಾಯದ ಮೂಲಕ ಗುಂಡಿಯೊಂದಕ್ಕೆ ಎಳೆದುಕೊಂಡು ಬಂದು ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಬೆಳೆ ರಕ್ಷಣೆಗೆಂದು ತನ್ನ ಜಮೀನಿಗೆ ಸೋಲಾರ್ ಫೆನ್ಸಿಂಗ್ ಹಾಕಿದ್ದು, ಹೀಗಾಗಿ ಆನೆ ಸೋಲಾರ್ ಫೆನ್ಸಿಂಗ್ನಿಂದ ಮೃತಪಟ್ಟಿದೆ ಎನ್ನುವುದು ಜಮೀನು ಮಾಲೀಕನ ವಾದ. ದಂತಕ್ಕಾಗಿಯೇ ಕಾಡಾನೆಯನ್ನು ಹತ್ಯೆಗೈದಿದ್ದಾನೆಂಬುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಕೇರಳದ ಮೂಲದವನಾದ ಜಮೀನಿನ ಮಾಲೀಕ ಮನೋಜ್ ಜಾರ್ಜ್ ಮ್ಯಾಥ್ಯೂ, ವಿಜೇಶ್, ರೋಪ್, ಆಂಟನಿ, ಜೇಮ್ಸ್ ಹಾಗೂ ಸ್ಥಳೀಯರಾದ ಸುನಿಲ್ ಹಾಗೂ ಬೆಳ್ಳೆಗೌಡ ಎಂಬವರನ್ನು ಈ ಸಂಬಂಧ ಬಂಧಿಸಲಾಗಿದೆ. 2 ಆನೆ ದಂತ ಹಾಗೂ 2 ಜೀಪನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ದೂರದಲ್ಲಿ ಬೆಂಕಿ ಜೋರಾಗಿ ಹತ್ಕೊಂಡು ಉರಿತಾ ಇದನ್ನು ನೋಡಿ ಹತ್ರ ಹೋಗಿ ನೋಡಿದಾಗ ಅದು ಆನೆ ಶವನ ಸುಡ್ತಾ ಇರೋದು ಗೊತ್ತಾಗಿದೆ. ಅಲ್ಲೇ ಜಾಗದಲ್ಲಿ 3 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇನ್ನು ಉಳಿದವರು ಇನ್ನು 2 ವೆಹಿಕಲಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಆ ವೆಹಿಕಲ್ನ ಸರ್ಚ್ ಮಾಡಿ ನೋಡಿದಾಗ ಒಂದೊಂದು ವೆಹಿಕಲಲ್ಲೂ ದಂತದ ತುಂಡುಗಳು ನಮಗೆ ಕಾಣಿಸ್ತು. 2 ವೆಹಿಕಲಲ್ಲೂ ದಂತದ ತುಂಡುಗಳು ನಮಗೆ ಕಾಣಿಸ್ತು. ಇದು ಮೇಲ್ನೋಟಕ್ಕೆ ನಾವು ಕಳ್ಳಬೇಟೆ ಅಂತಲೇ ಇದು ತಿಳ್ಕೊಂಡು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಓಕೆ, ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈ ರೀತಿ ಒಂದು ಆನೆಯನ್ನು ಸುಟ್ಟು ಹಾಕಬೇಕು ಅಂತಂದರೆ ಅದು ಅಷ್ಟು ಸುಲಭವಲ್ಲ. ಯಾಕಂತಂದರೆ ಆನೆ ಬಹಳ ದೈತ್ಯಾಕಾರವಾಗಿರುತ್ತೆ. ಅದರ ಮೇಲೆ ಈ ರೀತಿ ಕಟ್ಟಿಗೆಗಳನ್ನೆಲ್ಲ ಹಾಕಿ, ಅಂದರೆ ಸಾಧಾರಣವಾಗಿ ಜನಸಂಪರ್ಕದಿಂದ ಎಷ್ಟು ದೂರ ಇದೆ ಈ ಪ್ರದೇಶ, ಈ ಆನೆಯನ್ನು ಸುಟ್ಟು ಹಾಕಿರುವಂಥ ಪ್ರದೇಶ? ಜಯಪ್ರಕಾಶ್, ಏನಿದೆ ಈ ಘಟನೆ ಜನಸಂಪರ್ಕದಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲದೆ ಇದು ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಜಮೀನಿನ ಮಾಲೀಕ ಏನ್ ಮನೋಜ್ ಮ್ಯಾಥ್ಯೂ ಇದ್ದಾರೆ, ಇವ್ರದ್ದು ಸುಮಾರು 250ರಿಂದ 300 ಎಕರೆ ಜಮೀನಿದೆ. ಅಲ್ಲಿ ಆ ಜಮೀನಲ್ಲಿ ಯಾವುದೇ ರೀತಿ ಬೆಳೆಯನ್ನು ಕೂಡ ಬೆಳೆಯಲಾಗಿಲ್ಲ. ಯಾಕೆಂದ್ರೆ ಬೆಳೆ ಬೆಳೆದಿದ್ರೆ ಅವರು ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಬೆಳೆ ರಕ್ಷಣೆಗೆ, ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆಗಾಗಿ ಈ ರೀತಿ ಮಾಡಿದ್ದಾರೆ ಅನ್ಬೋದಿತ್ತು. ಆದ್ರೆ ಆ ಜಮೀನಲ್ಲಿ ಯಾವುದೇ ರೀತಿ ಬೆಳೆಯನ್ನು ಬೆಳೆದಿಲ್ಲ. ಆದ್ರೆ ಸೋಲಾರ್ ಫೆನ್ಸಿಂಗು ಆ ಮಟ್ಟಕ್ಕೆ ಇಲ್ಲ ಅಲ್ಲಿ. ಹಾಗಾಗಿ ಇವರು ಆನೆ ದಂತಕ್ಕಾಗಿನೇ ವಿದ್ಯುತ್ ತಂತಿ ಹರಿಸಿ ಈ ರೀತಿ ಹತ್ಯೆಗೈದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಜಯಪ್ರಕಾಶ್, ಈ ಹಿನ್ನೆಲೆಯಲ್ಲಿ ಆನೆ ಹತ್ಯೆ ಮಾಡಿದ ನಂತರ ಮತ್ತೆ ಅರಣ್ಯ ಇಲಾಖೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಜಮೀನಿನಲ್ಲಿ ಇರುವಂತ ಒಂದು ಗುಂಡಿಯಲ್ಲಿ ಸುಟ್ಟಾಕುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಅದನ್ನ 70% ಅಷ್ಟು ಸುಟ್ಟಾಕಿದ್ದಾರೆ. ಈಗ ಏನು ಸುಟ್ಟಾಕೋ ಸಂದರ್ಭದಲ್ಲಿ ಹೊಗೆ ಹತ್ತಿತ್ತು ಜಮೀನಲ್ಲಿ. ಕಳೆದ 2-3 ದಿನದಿಂದ ಆದ್ರೂ ಕೂಡ ಈ ಹೊಗೆ ಹಾಗೆ ಉರಿತಾ ಇದ್ದ ಕಂಡಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಈ ವಿಷಯ ತಿಳಿಸಿದ್ದಾರೆ. ಈ ತಕ್ಷಣ ಸ್ಥಳಕ್ಕೆ ಆಗಮಿಸಿದಂತ ಅರಣ್ಯ ಅಧಿಕಾರಿಗಳು ಆ ಒಂದು ಘಟನೆಯಲ್ಲಿ ಮೇಲ್ನೋಟಕ್ಕೆ ಆನೆ ಹತ್ಯೆಗೈದಿದ್ದಾರೆ. ಅಲ್ಲದೆ ಆನೆಯನ್ನು ಕೂಡ ಸುಡೋ ಜಾಗದಲ್ಲೂ ಕೂಡ ಈ ಮಾಲೀಕ ಅಲ್ಲೇ ಇದ್ದ. ಹಾಗಾಗಿ ಅವನ್ನ ಪ್ರತ್ಯಕ್ಷವಾಗೇನೆ ವಶಕ್ಕೆ ತಗೊಂಡಿದ್ದಾರೆ. ಜಯಪ್ರಕಾಶ್, ಓಕೆ, ಸಾಧಾರಣವಾಗಿ ಈ ಒಂದು ಪ್ರದೇಶಕ್ಕೆ ಆನೆಗಳು ಜಾಸ್ತಿ ಬರ್ತಾ ಇತ್ತಾ, ಹೇಗೆ? ಜಯಪ್ರಕಾಶ್, ಅದು ಕಾಡಂಚಿನ ಭಾಗ ಆಗಿರೋದ್ರಿಂದ ಆನೆಗಳ ಅವಳಿ ಇತ್ತೀಚೆಗೆ ತುಂಬಾನೇ ಇತ್ತು. ಆದ್ರೆ ಈ ಕಳೆದ ಒಂದು 6-8 ತಿಂಗಳಿಂದ ಆ ಭಾಗದಲ್ಲಿ ಅರಣ್ಯ ಪ್ರದೇಶಕ್ಕೆ ಸೋಲಾರ್ ಫೆನ್ಸಿಂಗ್ ಹಾಕಲಾಗಿದೆ. ಆದ್ರೆ ಆನೆ ಅವಳಿ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತ್ತು ಅಂತಾನೆ ಹೇಳ್ಬೋದಿತ್ತು. ಆದ್ರೆ ಈ ಘಟನೆ ಏನಾಗಿದೆ, ಈ ಘಟನೆಯಲ್ಲಿ ಅವನು ಪ್ರತ್ಯಕ್ಷವಾಗಿ ಆನೆ ದಂತಕ್ಕಾಗಿನೇ ಈ ರೀತಿ ಹತ್ಯೆ ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಜಯಪ್ರಕಾಶ್, ಓಕೆ, ಶಶಿಧರ್, ಮಾಹಿತಿಗಾಗಿ ಧನ್ಯವಾದ.